ಟಾಲರೆನ್ಸ್ ಅಂದರೆ ಏನು ಅಂತಂದರೆ ಸಹಿಸ್ಕೊಳ್ಳೋದು ಅಂತ. ಆದರೆ ಅವು ಯಾವುದೂ ಕೂಡ ಸಮಭಾವದ ಬಗ್ಗೆ ಮಾತಾಡಲ್ಲ. ಅದು ಹಿಂದುತ್ವ ಸರ್ವಧರ್ಮ ಸಮಭಾವದ ಬಗ್ಗೆ ಮಾತಾಡುತ್ತೆ. ಜಗತ್ತಿನ ಯಾವುದೇ ಮತಗಳು ಸಮಭಾವದ ಬಗ್ಗೆ ಮಾತಾಡಲ್ಲ. ಯಾಕೆಂದ್ರೆ ನಮ್ಮ ಮೂಲ ತತ್ವನೇ ನಾಟ್ ಓನ್ಲಿ ಫಾರ್ ಟಾಲರೆನ್ಸ್ ಅನ್ನೋದು ಸಹಿಸ್ಕೊಳ್ಳೋದು. ಎಷ್ಟು ಕಾಲ ಸಹಿಸ್ಕೊಳ್ತೀರೋ ಗೊತ್ತಿಲ್ಲ ನಿಮಗೆ. ಇಷ್ಟ ಇದ್ದು ಸಹಿಸ್ಕೊಳ್ತಿರೋ, ಇಷ್ಟ ಇಲ್ಲದೆ ಸಹಿಸ್ಕೊಳ್ತಿರೋ, ಅನಿವಾರ್ಯವಾಗಿ ಸಹಿಸ್ಕೊಳ್ತಿರೋ ಗೊತ್ತಿಲ್ಲ. ಆದರೆ ಸಮಭಾವ ಅನ್ನೋದಿದೆಯಲ್ಲ, ಅಲ್ಲಿ ಆತ್ಮಾನು ಸರ್ವಭೂತೇಶು ಅನ್ನೋ ತತ್ವ, ಆತ್ಮ ಅನ್ನೋದು ಜಗತ್ತಿನ ಎಲ್ಲ ಜೀವಿಗಳಲ್ಲೂ ಇದೆ, ಅದು ಭಗವಂತನ ಅಂಶ ಅನ್ನೋದೇ ಒಂದು ಸಮಾನತೆ ಕಾರಣ. ಅದನ್ನು ಹಿಂದುತ್ವ ಒಪ್ಪುತ್ತೆ. ಆ ಕಾರಣಕ್ಕೆ ಇಲ್ಲಿ ಸಮಭಾವ ಇದೆ. ನಮ್ಮ ಸಮಭಾವ ನಮ್ಮ ದುರ್ಬಲತೆ ಅಲ್ಲ. ಹಾಗಾಗಿ ಇವತ್ತು ನಮಗೆ ಯಾರ್ಯಾರು ಪಾಠ ಹೇಳಬೇಕು ಅಂತ ಬಯಸ್ತಾರಲ್ಲ, ಅವ್ರು ತಿಳ್ಕೊಳ್ಬೇಕು, ಹಿಂದುತ್ವ ಇಲ್ಲದೆ ಇದ್ದರೆ ಏನಾಗ್ತಿತ್ತು? ನಮ್ದು ಇನ್ನೊಂದು ಪಾಕಿಸ್ತಾನ, ಇನ್ನೊಂದು ಅಫ್ಘಾನಿಸ್ತಾನ. ಅಲ್ಲಿ ಅಂಬೇಡ್ಕರ್ ಸ್ಥಾನಮಾನ ಏನು, ಗಾಂಧೀಜಿಯವ್ರ ಸ್ಥಾನಮಾನ ಏನು, ಬುದ್ಧನ ಸ್ಥಾನಮಾನ ಏನು, ಬಸವಣ್ಣನ ಸ್ಥಾನಮಾನ ಏನು? ಪಾಕಿಸ್ತಾನದಲ್ಲಿ ಬುದ್ಧನಿಗೆ ಯಾವ ಸ್ಥಾನ ಇದೆ, ರಾಮನಿಗೆ ಯಾವ ಸ್ಥಾನ ಇದೆ, ಬಸವಣ್ಣವರಿಗೆ ಯಾವ ಸ್ಥಾನ ಇದೆ, ಕನಕದಾಸರಿಗೆ ಯಾವ ಸ್ಥಾನ ಇದೆ? ಹಿಂದುತ್ವ ಇರೋದ್ರಿಂದಲೇ ಬುದ್ಧ, ಬಸವ, ಅಂಬೇಡ್ಕರ್, ಮಹಾವೀರರು, ರಾಮ, ಕೃಷ್ಣ, ಕನಕದಾಸರು, ಪುರಂದರದಾಸರು ಎಲ್ಲರಿಗೂ ಕೂಡ ಒಂದು ಅವಕಾಶಗಳಿದ್ದಾವೆ. ಅವರು ಎಲ್ಲರನ್ನೂ ಗೌರವಿಸುವಂಥ ಸಮೂಹ ಇದೆ. ಇಲ್ಲದೇ ಇದ್ರೆ ಏನು? ನೀವು ಫೋರ್ಸಿಬಲಿ ಅವ್ರನ್ನ ರಿಜೆಕ್ಟ್ ಮಾಡಬೇಕಾಗತ್ತೆ. ಯಾಕೆಂದರೆ ನೀವು ರಿಜೆಕ್ಟ್ ಮಾಡದೇ ಇದ್ದರೆ ನೀವು ಬದುಕೋಕ್ಕೆ ಆಗಲ್ಲ.